ನಮಸ್ಕಾರ ಎಲ್ಲರಿಗೂ. ಪ್ರತಿದಿನ ತುಪ್ಪದ ದೀಪ ಹಚ್ಚುವುದರಿಂದ ಮನೆಯಲ್ಲಿ ಕಷ್ಟ ಹೆಚ್ಚಾಗುತ್ತದೆ ಎಂದು ಕೆಲವರ ಅಭಿಪ್ರಾಯವಾಗಿದೆ. ಇದಕ್ಕೆ ಉತ್ತರ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತದೆ. ಯಾವುದೇ ಶುಭ ಸಮಾಚಾರ ಕೇಳಿದಾಗ ಅಥವಾ ಒಳ್ಳೆಯ ಕೆಲಸಕ್ಕೆ ಕೈ ಹಾಕಿದಾಗ ಮನೆಯಲ್ಲಿ ದೊಡ್ಡವರು ಹೇಳುತ್ತಾರೆ, ಹೋಗಿ ಮೊದಲು ದೇವರಿಗೆ ತುಪ್ಪದ ದೀಪ ಹಚ್ಚು ಎಂದು ಹೇಳುತ್ತಾರೆ ಅಲ್ವಾ? ಯಾಕಂದರೆ ಅದು ಶುಭಕರ. ಹಾಗಿರುವಾಗ ತುಪ್ಪದ ದೀಪ ಹಚ್ಚುವುದು ಮನೆಗೆ ಕಷ್ಟ ಜಾಸ್ತಿ ಆಗುತ್ತದೆ ಎನ್ನುವುದು ತಪ್ಪು ಕಲ್ಪನೆಯಾಗಿದೆ. ನಮ್ಮ ಹಿಂದೂ ಧರ್ಮದ ಪ್ರಕಾರ ತುಪ್ಪದ ದೀಪಕ್ಕೆ ಹೆಚ್ಚಿನ ಮಹತ್ವವೇ ಇದೆ. ಪೂಜೆ ಸಮಯದಲ್ಲಿ ಹಲವು ಜನರು ತುಪ್ಪದ ದೀಪ ಹಚ್ಚುವುದನ್ನು ನೋಡಿರುತ್ತೇವೆ. ತುಪ್ಪದ ದೀಪ ಹಚ್ಚುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ದೇವರಿಗೆ ತುಪ್ಪದ ದೀಪ ಏಕೆ ಶ್ರೇಷ್ಠ ಗೊತ್ತಾ? ಬನ್ನಿ ತಿಳಿದುಕೊಳ್ಳೋಣ. ಮನೆಯಲ್ಲಿ ಬೆಳಗ್ಗೆ ಅಥವಾ ಸಂಜೆ ಟೈಮಿನಲ್ಲಿ ಪ್ರತಿದಿನ ಹಿಂದೂಗಳ ಮನೆಗಳಲ್ಲಿ ದೀಪ ಹಚ್ಚುವುದು ಸಾಂಪ್ರದಾಯಿಕವಾಗಿದೆ. ಅಂದರೆ ದೇವರ ಪ್ರಕಾರ ಪ್ರತಿದಿನ ಬೆಳಗ್ಗೆ ಸಂಜೆ ದೀಪ ಹಚ್ಚುವುದರಿಂದ ಮನೆಯಲ್ಲಿ ಸಂತೋಷ, ನೆಮ್ಮದಿ, ಸಂಪತ್ತು ಹಾಗೂ ಆರೋಗ್ಯ ವೃದ್ಧಿಸುತ್ತದೆ. ಇಷ್ಟೇ ಅಲ್ಲ, ಮನೆಯಲ್ಲಿರುವ ದೋಷ, ಮನೆಯ ವಾತಾವರಣವನ್ನು ಶುದ್ಧಿ ಮಾಡಿ ಮನೆಯಲ್ಲಿರುವಂತಹ ಮಾಲಿನ್ಯ ಅಂದರೆ ನೆಗೆಟಿವ್ ತುಂಬಾ ಬೇಗ ಕಡಿಮೆ ಮಾಡುತ್ತದೆ. ದೀಪ ಎಂದರೇನೆ ಜ್ಞಾನದ ಸಂಕೇತ. ಕತ್ತಲನ್ನು ಕಳೆಯುವ ಶಕ್ತಿ ದೀಪಕ್ಕಿರುತ್ತದೆ. ಅದೇ ರೀತಿ ಅಂಧಕಾರವನ್ನು ಕಳೆಯುವ ಶಕ್ತಿ ಜ್ಞಾನಕ್ಕೆ ಇರುತ್ತದೆ. ಪ್ರತಿದಿನ ದೀಪವನ್ನು ಹಚ್ಚುವಂತಹ ಅಭ್ಯಾಸ ಪ್ರತಿ ಒಬ್ಬರಲ್ಲೂ ಕೂಡ ಇರುತ್ತದೆ. ಅದರಲ್ಲೂ ಕೂಡ ಕೆಲವರು ವಿಶೇಷ ಅನುಗ್ರಹಕ್ಕಾಗಿ ತುಪ್ಪದ ದೀಪವನ್ನು ಹಚ್ಚುತ್ತೇವೆ. ಮನೆಗಳಲ್ಲಿ ತುಪ್ಪದ ದೀಪವನ್ನು ಎಲ್ಲೆಲ್ಲಿ ಹಚ್ಚುವುದರಿಂದ ಏನೇನು ಫಲವಿದೆ ತಿಳಿದುಕೊಳ್ಳೋಣ ಬನ್ನಿ. ತುಳಸಿ ಗಿಡದ ಮುಂದೆ ಪ್ರತಿ ಮಂಗಳವಾರ, ಶುಕ್ರವಾರ ಸಂಜೆ ತುಪ್ಪದ ದೀಪ ಹಚ್ಚುವುದರಿಂದ ದುಷ್ಟಶಕ್ತಿಗಳ ಪರಿಣಾಮ ಕಡಿಮೆಯಾಗುತ್ತದೆ. ಮನೆಯಲ್ಲಿ ಸಮೃದ್ಧಿ ಹೆಚ್ಚಾಗುತ್ತದೆ. ಅಂದರೆ ಪ್ರತಿದಿನ ಬೇಕಾದರೂ ಎಣ್ಣೆಯಲ್ಲಿ ದೀಪ ಹಚ್ಚಿ. ಆದರೆ ಮಂಗಳವಾರ, ಶುಕ್ರವಾರ ತುಪ್ಪದ ದೀಪವನ್ನು ತುಳಸಿ ಗಿಡದ ಮುಂದೆ ಹಚ್ಚುವುದರಿಂದ ಇಂಥ ಫಲಗಳು ಸಿಗುತ್ತವೆ. ಅಷ್ಟೇ ಅಲ್ಲ, ಪ್ರತಿ ತಿಂಗಳು ಅಮಾವಾಸ್ಯೆ ಸಂಜೆ ಅರಳಿ ಮರದ ಕೆಳಗೆ ತುಪ್ಪದ ದೀಪವನ್ನು ಹಚ್ಚುವುದರಿಂದ ಪಿತೃದೋಷ ಕೂಡ ನಿವಾರಣೆಯಾಗುತ್ತದೆ. ಪಿತೃಗಳು ಸಂತೋಷವಾಗುತ್ತಾರೆ. ಅವರ ಸಂಪೂರ್ಣ ಆಶೀರ್ವಾದ, ಅನುಗ್ರಹ ನಮಗೆ ಸಿಗುತ್ತದೆ. ಪ್ರತಿ ಶುಕ್ರವಾರ, ಮಂಗಳವಾರ ಶಕ್ತಿದೇವಿ ದೇವಸ್ಥಾನಗಳಲ್ಲಿ ನಿಂಬೆಹಣ್ಣಿನ ಜೊತೆ ತುಪ್ಪದ ದೀಪ, ಬೆಲ್ಲದ ಜೊತೆ ತುಪ್ಪದ ದೀಪ ಮತ್ತು ಈಶ್ವರನ ದೇವಾಲಯಗಳಲ್ಲಿ ಸೋಮವಾರ ಸಂಜೆ ತುಪ್ಪದ ದೀಪ ಹಚ್ಚುವುದರಿಂದ ಅಭ್ಯಾಸ ಎಲ್ಲರಲ್ಲೂ ಇರುತ್ತದೆ. ನಾನಾ ಕಷ್ಟಗಳಿಗೋಸ್ಕರ ಅಪೇಕ್ಷೆ ಮಾಡಿಕೊಂಡಿರುತ್ತೇವೆ, ದೀಪನ ಹಚ್ಚುತ್ತೇವೆ. ಇದು ಕೂಡ ತುಂಬಾ ಒಳ್ಳೆಯದು. ಕಷ್ಟಗಳು ಬೇಗನೆ ಕಡಿಮೆಯಾಗುತ್ತದೆ. ಇನ್ನು ದೇವಸ್ಥಾನಗಳಲ್ಲಿ ತುಪ್ಪದ ದೀಪ, ತುಪ್ಪದ ಆರತಿ ಬೆಳಗುವುದು, ಹೋಮ ಹವನಗಳಲ್ಲಿ ತುಪ್ಪನ ಚೆಲ್ಲುವುದು ನಮ್ಮಲ್ಲಿ ರೂಢಿ ಇದೆ. ಆದ್ದರಿಂದ ದೇವಸ್ಥಾನಗಳಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗಿರುತ್ತದೆ ಎಂದು ಹೇಳುತ್ತಾರೆ. ತುಪ್ಪದಲ್ಲಿ ಇರುವ ವಿಷಜ್ಞ ಗುಣದಿಂದ ತುಪ್ಪದ ದೀಪ ಉರಿದು ಹೊರಸೂಸುವ ಧೂಮ ಮನೆಯಲ್ಲಿರುವ ವಾತಾವರಣದಲ್ಲಿ ಇರುವಂತಹ ವಿಷ ಕ್ರಿಮಿಗಳ ನಾಶ ಮಾಡಿ ಅದನ್ನು ಶುದ್ಧ ಮಾಡುತ್ತದೆ. ಅಷ್ಟೇ ಅಲ್ಲ, ಧೂಮವನ್ನು ನಾವು ಉಸಿರಾಟದ ಮೂಲಕ ಸೇವಿಸಿದಾಗ ಮೆದುಳು ಆಕ್ಟಿವ್ ಆಗಿರುತ್ತದೆ. ಇದರಿಂದ ನೆಗೆಟಿವ್ ತುಂಬಾ ಕಡಿಮೆಯಾಗಿ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ. ಇದಲ್ಲದೆ ತುಪ್ಪದ ಅಮೂಲ್ಯವಾದ ಶಕ್ತಿ, ಪಾಪಶಕ್ತಿ ಪ್ರಭಾವದಿಂದ ದೋಷಗಳು ನಾಶವಾಗಿ ಸಾತ್ವಿಕ ಗುಣ ವೃದ್ಧಿಯಾಗುತ್ತದೆ. ಇದರಿಂದ ಮನಸ್ಸಿನಲ್ಲಿ ಮೂಡುವಂತಹ ಪಾಪ ವಿಚಾರಗಳು, ದುಷ್ಟ ವಿಚಾರಗಳು ದೂರವಾಗಿ ಶಾಂತತೆಯನ್ನು ಮಾಡುತ್ತದೆ. ದೇವರ ಮುಂದೆ ತುಪ್ಪದ ದೀಪ ಹಚ್ಚಿ ಧ್ಯಾನ ಮಾಡಿದರೆ ಮನಸ್ಸಿನ ಚಂಚಲತೆ ದೂರವಾಗಿ ಏಕಾಗ್ರತೆ ಮೂಡುತ್ತದೆ ಮತ್ತು ಜ್ಞಾನದ ಸಂಪೂರ್ಣ ಫಲ ಸಿಗುತ್ತದೆ. ತುಪ್ಪದ ದೀಪ ಸುವಾಸನೆಯಲ್ಲಿ ಮನಸ್ಸನ್ನು ಶಾಂತವಾಗಿಡುತ್ತದೆ, ಖಿನ್ನತೆಯನ್ನು ದೂರ ಮಾಡುತ್ತದೆ. ತುಪ್ಪ
ಶುಕ್ರನಿಗೆ ಸಂಬಂಧಪಟ್ಟಿದ್ದು. ಹೆಚ್ಚಾಗಿ ಬಳಸುವುದರಿಂದ ಖರ್ಚು ಜಾಸ್ತಿ ಆಗುತ್ತದೆ ಅಂತಾನೆ ಹೇಳುತ್ತಾರೆ. ಮಂಗಳವಾರ, ಶುಕ್ರವಾರ ಕಾಮಾಕ್ಷಿ ದೀಪ ಇದ್ದರೆ ಅದಕ್ಕೆ ನೀವು ತುಪ್ಪ ಹಾಕಿ ಹಚ್ಚಿದರೆ ಮತ್ತು ತುಪ್ಪದ ದೀಪ ಬತ್ತಿಯನ್ನು ಮಾಡಿಕೊಂಡು ಅದರಿಂದ ಪ್ರತಿದಿನ ದೇವರಿಗೆ ಆರತಿ ಮಾಡುವುದು ತುಂಬಾ ಒಳ್ಳೆಯದು. ಮಹಾಗಣಪತಿಗೆ 21 ದಿನ ತುಪ್ಪದ ದೀಪ ಹಚ್ಚಿದರೆ ನೆನೆದ ಕಾರ್ಯಗಳು ನೇರವಾಗಿ ನೆರವೇರುತ್ತವೆ. ಕುಲದೇವರಿಗೆ ತುಪ್ಪದ ದೀಪ ಹಚ್ಚಿ ಪೂಜಿಸಿದರೆ ಆ ಮನೆಯಲ್ಲಿ ಸದಾ ಅಭಿವೃದ್ಧಿಯಾಗುತ್ತದೆ. ನವರಾತ್ರಿ ಸಮಯದಲ್ಲಿ ದೇವಿಗೆ ತುಪ್ಪದ ದೀಪ ಹಚ್ಚಿದರೆ ಪೂಜೆಯ ಫಲವು ಅವರಿಗೆ ಶತ್ರು ಕಾಟ ನಿವಾರಣೆಯಾಗುತ್ತದೆ ಮತ್ತು ಸಕಲ ದುಃಖಗಳಿಂದ ಬಿಡುಗಡೆ ಹೊಂದುತ್ತಾರೆ. ಯಾರಿಗೆ ಸಂತಾನ ಭಾಗ್ಯ ಇರುವುದಿಲ್ಲವೋ ಅಂಥವರು ಶ್ರೀ ಶಕ್ತಿ ದೇವತೆಗೆ ತುಪ್ಪದ ದೀಪ ಹಚ್ಚಿ ಪೂಜೆ ಮಾಡಿದರೆ ದೈವ ಸಂಕಲ್ಪದಿಂದ ಸಂತಾನ ಭಾಗ್ಯವಾಗುತ್ತದೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ದಿವಸ ತುಪ್ಪದ ದೀಪ ಹಚ್ಚಿ ಶ್ರೀಕೃಷ್ಣನ ಸಹಸ್ರನಾಮ ಹೇಳುತ್ತಾರೋ ಅವರಿಗೆ ಪುತ್ರ ಸಂತಾನವಾಗುತ್ತದೆ ಮತ್ತು ಮಕ್ಕಳಿರುವವರು ತುಪ್ಪದ ದೀಪ ಹಚ್ಚಿ ಕೃಷ್ಣ ಸಹಸ್ರನಾಮ ಓದಿದರೆ ಮಕ್ಕಳ ಆರೋಗ್ಯವಾಗಿರುತ್ತಾರೆ. ಇದು ತುಪ್ಪದ ದೀಪದಿಂದ ತಿಳಿಯಬಹುದಾದ ಒಳ್ಳೆಯ ವಿಷಯಗಳು. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹೋಗಿ ಬರ್ತೀನಿ ಮುಂದಿನ ವಿಡಿಯೋದೊಂದಿಗೆ.